ನಮಸ್ತೆ. ನಾನು ನಿಮ್ಮ ನಂದೀಶ B16. ಕನ್ನಡ ವ್ಯಾಕರಣದ 2ನೆಯ ಸಂಚಿಕೆಗೆ ಸುಸ್ವಾಗತ. ಈ ದಿನ ಕನ್ನಡ ಸಂಯುಕ್ತಾಕ್ಷರಗಳು ಮತ್ತು ಒತ್ತಕ್ಷರಗಳ ಬಗ್ಗೆ ತಿಳಿದುಕೊಳ್ಳೋಣ. ಏನಿದು ಸಂಯುಕ್ತಾಕ್ಷರ ಮತ್ತು ಒತ್ತಕ್ಷರ ಎಂದು ಬೇರೆ ಬೇರೆ ಹೇಳುತ್ತಿದ್ದೇನೆಂದು ಯೋಚಿಸಬೇಡಿ. ಕ ಇಂದ ಲಾವರೆಗೆ ಇರುವ 34 ವ್ಯಂಜನ ಅಕ್ಷರಗಳಿಗೂ ತನ್ನದೇ ಆದಂತಹ ಒತ್ತಕ್ಷರಗಳಿರುತ್ತವೆ. 2 ವ್ಯಂಜನಗಳನ್ನು ಸಂಯುಕ್ತಗೊಳಿಸಿ ಹೇಳುವಂತಹ ಪ್ರಕ್ರಿಯೆಗೆ ಸಂಯುಕ್ತಾಕ್ಷರ ಎಂದು ಕರೆಯುತ್ತೇವೆ. ಕೇವಲ ಒತ್ತಕ್ಷರಗಳನ್ನಷ್ಟೇ ಬರೆದಾಗ ಅವು ಒತ್ತಕ್ಷರಗಳು ಎನಿಸಿಕೊಳ್ಳುತ್ತವೆ. ವ್ಯಂಜನಗಳ ಜೊತೆಗೆ ಒತ್ತಕ್ಷರಗಳನ್ನು ಬರೆದಾಗ ಅವನ್ನು ನಾವು ಸಂಯುಕ್ತಾಕ್ಷರ ಎಂದು ಹೇಳಬಹುದು. ಹೀಗೆ ಸಂಯುಕ್ತಾಕ್ಷರ ಮತ್ತು ಒತ್ತಕ್ಷರಗಳ ಎರಡಕ್ಕೂ ನಾವು ವ್ಯತ್ಯಾಸವನ್ನು ಗುರುತಿಸಬಹುದು. ಅಲ್ಲದೆ ಸಂಯುಕ್ತಾಕ್ಷರಗಳಲ್ಲಿ ನಾವು 2 ಪ್ರಕಾರಗಳನ್ನು ಗುರುತಿಸಬಹುದು. ಒಂದು ಸಜಾತಿಯ ಸಂಯುಕ್ತಾಕ್ಷರ, ಮತ್ತೊಂದು ವಿಜಾತಿಯ ಸಂಯುಕ್ತಾಕ್ಷರ. ಯಾವುದೇ ವ್ಯಂಜನವು ತನ್ನದೇ ಆದಂತಹ ಒತ್ತಕ್ಷರವನ್ನು ಪಡೆದಾಗ ಅದನ್ನು ಸಜಾತಿಯ ಸಂಯುಕ್ತಾಕ್ಷರ ಎಂದು ಕರೆಯುತ್ತೇವೆ. ಉದಾಹರಣೆ, ಕ ಎಂಬ ವ್ಯಂಜನಾಕ್ಷರಕ್ಕೆ ಕ ವ್ಯಂಜನದ ಒತ್ತಕ್ಷರವೇ ಬಂದರೆ ಅದನ್ನು ಸಜಾತಿಯ ಸಂಯುಕ್ತಾಕ್ಷರ ಎನ್ನಬಹುದು. ಅದೇ ಕ ಎಂಬ ವ್ಯಂಜನಕ್ಕೆ ಮಹಾಪ್ರಾಣವಾದ ಖ ಎಂಬ ವ್ಯಂಜನದ ಒತ್ತಕ್ಷರ ಬಂದರೂ ಅಥವಾ ಬೇರೆ ಇನ್ಯಾವುದೇ ಒತ್ತಕ್ಷರ ಬಂದರೂ ಅದನ್ನು ವಿಜಾತಿಯ ಒತ್ತಕ್ಷರ ಎನ್ನುತ್ತೇವೆ. ವಿದ್ಯಾರ್ಥಿಗಳು ಈ ಒತ್ತಕ್ಷರಗಳನ್ನು ಬಿಡಿಸುವ ಕ್ರಮದಿಂದ ಚಟುವಟಿಕೆ ಮಾಡಿ ತಿಳಿದುಕೊಳ್ಳಬಹುದು. 2 ವ್ಯಂಜನಗಳನ್ನು ಕೂಡಿಸಿ ಕೊನೆಯಲ್ಲಿ ಸ್ವರವನ್ನು ಸೇರಿಸುವುದರ ಮೂಲಕ ಒತ್ತಕ್ಷರವನ್ನು ಹೊಂದಿರುವಂತಹ ಸಂಯುಕ್ತಾಕ್ಷರವನ್ನು ಗಮನಿಸಬಹುದು. ಉದಾಹರಣೆ, ಅಕ್ಕ ಎಂಬ ಪದವನ್ನು ಬಿಡಿಸಿದಾಗ ಅ ಎಂಬ ಸ್ವರದ ನಂತರ ಕ ಎಂಬ ಅಕ್ಷರಕ್ಕೆ ಅಂದರೆ ವ್ಯಂಜನಕ್ಕೆ ಕ ವ್ಯಂಜನದ ಒತ್ತಕ್ಷರವು ಬಂದಿರುವುದನ್ನು ನಾವು ಗಮನಿಸಿದಾಗ ಅಲ್ಲಿ ಒತ್ತಕ್ಷರ ಬಂದು ಸಂಯುಕ್ತಾಕ್ಷರ ಆಗಿದೆ ಎಂದು ತಿಳಿಯಬಹುದು. ಒತ್ತಕ್ಷರಗಳನ್ನು ಲಿಖಿತ ರೂಪದಲ್ಲಿ ನೋಡುವುದಾದರೆ ಕೆಲವು ಸಮರೂಪ ಒತ್ತಕ್ಷರಗಳಾಗಿರುತ್ತವೆ ಮತ್ತು ಕೆಲವು ಭಿನ್ನ ರೂಪದ ಒತ್ತುಗಳಾಗಿರುತ್ತವೆ. ಉದಾಹರಣೆ, ಕ, ಗ, ಘ, ಳ, ಪ ಇವು ಮೂಲ ವ್ಯಂಜನ ಅಕ್ಷರವನ್ನೇ ಹೋಲುವಂತೆ ಸಮರೂಪದ ಒತ್ತಕ್ಷರಗಳಾಗಿರುತ್ತವೆ. ತ, ಮ, ಯ ಇಂತಹ ಮೊದಲಾದಂತಹ ಒತ್ತಕ್ಷರಗಳು ಮೂಲ ವ್ಯಂಜನ ಅಕ್ಷರಕ್ಕೆ ವಿಭಿನ್ನವಾಗಿರುತ್ತವೆ. ಇದುವರೆಗೂ ಈ ವಿಡಿಯೋ ಮೂಲಕ ಪಾಠವನ್ನು ಆಲಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತಷ್ಟು ವ್ಯಾಕರಣ ಪರಿಕಲ್ಪನೆಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಹರಸಿ, ಹಾರೈಸಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ತಿಳಿಸಿ ತಮ್ಮ ಅಭಿಪ್ರಾಯಗಳು ಏನೆಂದು. ಹಾಗೆಯೇ ಒಂದು ಲೈಕ್ ಕೊಡಿ. ಧನ್ಯವಾದಗಳು.